ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಬಹಳಷ್ಟು ಪುರಾತನವಾದ ಪುಣ್ಯಕ್ಷೇತ್ರವಾದಂತಹ ಗಂಗೆ ಬಾವಿಯು ಎಟ್ಟಿನಹಳ್ಳಿಯಿಂದ 2 ಕಿಲೋಮೀಟರ್ ಮತ್ತು ಶಿಗ್ಗಾಂವ್ನಲ್ಲಿ NH-48ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ತುಂಬಾ ಪ್ರಶಾಂತವಾಗಿ ಕಾಣುತ್ತದೆ. ಸಾಕಷ್ಟು ಹಸಿರು, ಒಂದು ರೀತಿಯ ಸ್ಥಳವನ್ನು ಭೇಟಿ ಮಾಡಬಹುದಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆಗೆ ಸೇರಿದ ಕಮಾನು ಈ ರಸ್ತೆಗೆ ಪ್ರಯಾಣಿಕರನ್ನು ಸ್ವಾಗತಿಸುತ್ತದೆ. ರಸ್ತೆಯು ಹೊಲಗಳಿಂದ ಸುತ್ತುವರೆದಿದೆ. ಒಂದು ಆವರಣದಲ್ಲಿ ಅವಳಿ ಬಾವಿ, ಕಾಂಕ್ರೀಟ್ ಗೋಡೆಗಳಿಂದ ಅಲಂಕರಿಸಲ್ಪಟ್ಟ ಪುರಾತನ ದೇವಾಲಯ, ಬೃಹತ್ ಪಿಕಸ್, ಇಳಿಜಾರಾದ ಛಾವಣಿಯ ಮಠದ ಕಟ್ಟಡ, ದೊಡ್ಡ ಕೊಳ ಮತ್ತು ಶಿಖರವನ್ನು ಹೊಂದಿರುವ ಈ ದೇವಾಲಯ ನಂದಿ ಮತ್ತು ಅದರ ಪೀಠದ ಪಾರ್ಶ್ವನೋಟ ಇನ್ನೂ 2 ವಸ್ತುಗಳನ್ನು ಕಂಡುಬರುತ್ತವೆ. ಕಲ್ಲಿನ ತೊಟ್ಟಿ, ಪಿರಮಿಡ್ ಬ್ಲಾಕ್. ಮೊದಲನೆಯದನ್ನು ನೀರನ್ನು ಸಂಗ್ರಹಿಸಲು ಮತ್ತು ಎರಡನೆಯದನ್ನು ತೆಂಗಿನಕಾಯಿ ಮತ್ತು ಬಾಳೆಹಣ್ಣಿನಂತಹ ನೈವೇದ್ಯಗಳನ್ನು ಇರಿಸಲು ಬಳಸಬಹುದಾಗಿದೆ. ಇದು ಗರ್ಭಗುಡಿಯ ದ್ವಾರಕೂಡವಾಗಿದೆ. ಇದು ತುಲನಾತ್ಮಕವಾಗಿ ಸರಳವಾಗಿದೆ, ಆದರೆ ಬಹಳ ಸೊಗಸಾಗಿದೆ. ಪಕ್ಕದ ಗೋಡೆಯ ಮೇಲೆ ಪಾರ್ವತಿಯ ರೂಪವಾದ ಉಮಾದೇವಿಯ ಕೂಡ ವಿಗ್ರಹವಿದೆ. ಒಂದು ಶಿವಲಿಂಗ ಇತರ ದೇವಾಲಯಗಳಿಗೆ ಹೋಲಿಸಿದರೆ ಲಿಂಗವು ಬಹಳಷ್ಟು ದೊಡ್ಡದಾಗಿದೆ. ಸುಮಾರು 3 ಅಡಿ ಎತ್ತರವಿರಬಹುದು. ನೀರಿನ 2 ಮೂಲಗಳು ಬಾವಿ ಮತ್ತು ಬುಗ್ಗೆ. ಆವರಣವು 3 ಸಣ್ಣ ದೇವಾಲಯಗಳನ್ನು ಹೊಂದಿದೆ. ಅವುಗಳಲ್ಲಿ ಒಂದನ್ನು ಹನುಮಂತನಿಗೆ ಸಮರ್ಪಿಸಲಾಗಿದೆ. ಒಬ್ಬನಿಗೆ 4 ತೋಳುಗಳಿರುವ ಸ್ತ್ರೀ ದೇವತೆ ಕೂಡ ಇದ್ದು 2 ಕೈಗಳು ವಿಷ್ಣುವಿನ ಸಂಕೇತವಾದ ಶಂಖ ಮತ್ತು ಚಕ್ರವನ್ನು ಹಿಡಿದಿವೆ. 2 ಮೂಲಗಳ ನೀರು ತಾಜಾವಾಗಿದೆ. 2ರಲ್ಲಿ ದೊಡ್ಡದು ನಿರಂತರವಾಗಿ ಹರಿಯುವ ಚಿಲುಮೆ. ಗಂಗೆ ಬಾವಿಯು ಮಹಾನ್ ಋಷಿಯಾದಂತಹ ಜಾನ್ವಿ ಋಷಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ. ಹಿಂದೂ ದಂತಕಥೆಯಾದ ಮಹಾಭಾರತದಲ್ಲಿ ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿಯುವ ಕಥೆಯಲ್ಲಿ ಪ್ರಕ್ಷುಬ್ಧ ನೀರು ಜಾನ್ವಿ ಋಷಿಯ ಆಶ್ರಮವನ್ನು ಮುಳುಗಿಸಿತು. ಮತ್ತು ಅವನ ತಪಸ್ಸನ್ನು ಭಂಗಗೊಳಿಸಿತು. ಕೋಪಗೊಂಡ ಋಷಿಯು ಗಂಗಾ ಜಲವನ್ನು ಕುಡಿದು ಅವಳ ಪ್ರಯಾಣವನ್ನು ನಿಲ್ಲಿಸಿದನು. ಚಿಂತೆಗೀಡಾದ ದೇವತೆಗಳು ಜಾನ್ವಿಯನ್ನು ಪ್ರಾರ್ಥಿಸುತ್ತಾರೆ ಮತ್ತು ಗಂಗೆಯನ್ನು ಬಿಡುಗಡೆ ಮಾಡುವಂತೆ ಮನವಿ ಕೂಡ ಮಾಡುತ್ತಾರೆ. ಇದರಿಂದ ಅವಳು ಭೂಮಿಗೆ ಬರುವ ಉದ್ದೇಶವೂ ಈಡೇರುತ್ತದೆ. ಜಾನ್ವಿ ಋಷಿ ಒಮ್ಮೆ ಈ ಸ್ಥಳಕ್ಕೆ ಬಂದರು ಮತ್ತು ಅವರು ಸಂಧ್ಯಾ ವಂದನೆಗಾಗಿ ನೀರನ್ನು ಕೂಡ ಬಯಸಿದ್ದರು ಎಂದು ಹೇಳಲಾಗುತ್ತದೆ. ಋಷಿಯು ಅವನಿಗೆ ನೀರು ಕೊಡಲು ಗಂಗೆಯನ್ನು ಕರೆದನು. ಗಂಗೆಯು ಕಾಶಿಯಿಂದ ಈ ಸ್ಥಳಕ್ಕೆ ಬಂದಳು. ನಿರಂತರವಾಗಿ ಹರಿಯುವ 2 ಕೊಳಗಳಲ್ಲಿ ದೊಡ್ಡದಾದ ಕೊಳವನ್ನು ಗಂಗೆಯ ನೀರು ಎಂದು ಹೇಳಲಾಗುತ್ತದೆ. ಗಂಗಾ ಮಾತೆ ಇಲ್ಲಿ ಹರಿಯುವುದರಿಂದ ಈ ಪ್ರದೇಶವನ್ನ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೆಯುತ್ತಾರೆ. ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಿಂದ
ಸರಿಸುಮಾರು ಒಂದು 6 ಕಿಲೋಮೀಟರ್ ಸಮೀಪದಲ್ಲಿ ಇರ್ತಕ್ಕಂತಹ ಗಂಗೆ ಬಾವಿ ಅನ್ನುವಂತಹ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಈ ಒಂದು ಪುಣ್ಯ ಕ್ಷೇತ್ರ ಸರಿಸುಮಾರು ಈ ಹಿಂದೆ 5,000 ವರ್ಷಗಳ ಒಂದು ಇತಿಹಾಸವುಳ್ಳ ಒಂದು ಪುಣ್ಯ ಕ್ಷೇತ್ರ ಆಗಿದೆ. ಈ ಒಂದು ಕ್ಷೇತ್ರದ ಬಗ್ಗೆ ಖುದ್ದಾಗಿ ಅಲ್ಲೇ ಒಂದು ವಾಸವಾಗಿ ಈ ಕ್ಷೇತ್ರದಲ್ಲೇ ಆ ಒಂದು ದೇವತೆಗೆ ಪೂಜೆಯನ್ನ ಸಲ್ಲಿಸುತ್ತಿರುವಂತಹ ಅರ್ಚಕರ ಹತ್ರ ನಾವು ಈ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಹಲವಾರು ಮಾಹಿತಿಗಳನ್ನ ಪಡೆಯೋಣ. ಬನ್ನಿ. ಶರಣಾರ್ಥಿಗಳು. ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಸಿಗ್ಗಾಂವದಿಂದ 6 ಕಿಲೋಮೀಟ್ರ್ ಐತ್ರಿ. ಇದು ದೊಡ್ಡ ಪುಣ್ಯಕ್ಷೇತ್ರ. ಇಲ್ಲಿ ಜಾನ್ವಿ ಮಹರ್ಷಿಗಳು ಅಂತೇಳಿ 5,000 ವರ್ಷದಿಂದ ತಪಸ್ಸು ಮಾಡ್ತಿದ್ರು. ಇಲ್ಲಿ ಅವರು ತಪಸ್ಸು ಮಾಡ್ಬೇಕಾದ್ರೆ ದೇಹ ದಂಡನೆಗೋಸ್ಕರ ಗಡ್ಡಿ, ಗೆಣಸು, ಕುಂಬಳಕಾಯಿ ಇಂಥವು ತಿನ್ಕೊಂಡು ಅವರು ಈ ಜಂಗಲ್ನಲ್ಲೇ ತಪಸ್ಸು ಮಾಡಿ ಅವರು ಶಿವಾಧೀನರಾದ್ರು. ಅವ್ರ ಗದ್ದಿಗೆ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಐತಿ. ಅವರು ತಪಸ್ಸಿನ ಶಕ್ತಿಯಿಂದ ಗಂಗಾ ಮಾತೆಯನ್ನು ಇಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಕರೆತಂದ್ರೆ ಇಂಥ ಪುಣ್ಯಕ್ಷೇತ್ರನ ಇಡೀ ನಮ್ಮ ಭಾರತದಾಗ ಎಲ್ಲಿಲ್ರಿ. ಇಲ್ಲಿ ಹರಿಯುವಂಥ ನದಿ ಐತಿ, ಅರಳಿ ಮರ ಐತಿ, ದತ್ತಾತ್ರೇಯ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಯಾವುದಾದ್ರು ಇದ್ರೆ ಅಂತಂದ್ರೆ ಇದು ಗಂಗಿಬಾವಿ ಕ್ಷೇತ್ರ ಐತಿ. ಅಂಥ ಕ್ಷೇತ್ರದಲ್ಲಿ ಸಾವಿರಾರು ಪತ್ರಿವನಗಳಿದ್ವು. ಇದನ್ನೆಲ್ಲ ನೋಡಿ ಅವರು ಇಲ್ಲೇ ತಪಸ್ಸನ್ನು ಮಾಡಿ ಅವರು ಇದೇ ಕ್ಷೇತ್ರದೊಳಗೆ ಶಿವಾಧೀನರಾದ್ರೆ. ಅವ್ರ ಗದ್ದಿಗೆ ಕೂಡ ಇಲ್ಲೇ ಇದೇ ಕ್ಷೇತ್ರದೊಳಗೆ ಜಾನ್ವಿ ಮಹರ್ಷಿಗಳ ಗದ್ದಿಗೆ ಅಂತೇಳಿ ಇಲ್ಲೇ ಕ್ಷೇತ್ರದೊಳಗೆ ಐತ್ರಿ. ಅವರು ಮತ್ತು ಅವ್ರ ತದನಂತರ ಯಾರು ಇರ್ಲಿಕ್ಕಿಲ್ರಿ, ಇಲ್ಲಿ ಯಾರು ಇದ್ದಿದ್ದೇ ಅಲ್ರಿ. ಇಲ್ಲಿ ಅವ್ರು ಹಂಗೆ ಪಾಳು ಬಿದ್ದಿತ್ತು ರೀ. ಇದೆಲ್ಲ ನಿರ್ಜನವಾಗಿರ್ತ ಪ್ರದೇಶ ಆಗಿತ್ತು. ಇಲ್ಲಿ ಯಾರೂ ವಾಸ ಮಾಡಿದಂಥ ಪ್ರದೇಶ ಆಗಿರ್ತೈತಿ. ಎಲ್ಲ ಗುಹೆ ಎಲ್ಲ ಸೋರ್ತೈತ್ರಿ. ಇದೆಲ್ಲ ಇಲ್ಲಿ ಯಾರು ಉಳಿಲೇ ಇಲ್ರಿ. ಸಾವಿರ ಋಷಿಮುನಿಗಳು ಬಂದು ಹೋದರು, ತಪಸ್ವಿಗಳು ಬಂದು ಹೋಗ್ಯಾರ. ಇಲ್ಲಿ ಅವರೆಲ್ಲ ತಪಸ್ಸು ಮಾಡಿ ಇಲ್ಲಿಂದ ಕ್ಷೇತ್ರದಿಂದ ಹೋಗಿಬಿಟ್ರೆ ಇಲ್ಲಿ ಯಾರು ಉಳಿಲೇ ಇಲ್ರಿ. ಇಲ್ಲಿ ಉಳಿಲ್ಲ ಕುಡಿದುಕೊಂಡ್ರೆ ಇಲ್ಲಿ ಹುಬ್ಬಳ್ಳಿ ತಾಲೂಕು ಬೆಳಗಲಿ ಅವರು ವೀರಗಂಗಾಧರ ಜಗದ್ಗುರು ಸೇವಾ ಮರಿ ಆಗಿದ್ರಿ. ಅವರು ಆ ಗಂಗಾಧರ ಜಗದ್ಗುರು ಸೇವಾ ಮರಿ ಆದಾಗ ಅವರು ಇಲ್ಲಿ ಹೊಸೂರು ಎತ್ನಳ್ಳಿ ಅಂತ ಒಂದು ಗ್ರಾಮ ಐತ್ರಿ, ಇಲ್ಲೇ ಬಾಜು ಹಳ್ಳಿ ಐತ್ರಿ. ಆ ಹೊಸೂರು ಎತ್ನಳ್ಳಿ ಪೂಜೆಕಂತ ಗಂಗಾಧರ ಜಗದ್ಗುರು ಜೊತೆಗೆ ಬಂದಾಗ ಈ ಕ್ಷೇತ್ರವನ್ನು ನೋಡಿದ್ರಿ ಅವರು. ಈ ಕ್ಷೇತ್ರ ನೋಡಿ ಇವರು ನಾನು ತಪಸ್ಸು ಇಲ್ಲೇ ಮಾಡಿದ್ರೆ ಯೋಗ್ಯ ಆಕತಿ, ಭಾಳ ಪುಣ್ಯಕ್ಷೇತ್ರ ಐತಿ ಇದು ಅಂತ ತಿಳ್ಕೊಂಡು ಈ ಗುರುಸಿದ್ದೇಶ್ವರ ಮೌನ ತಪಸ್ವಿ ಗುರುಸಿದ್ದೇಶ್ವರ ಸ್ವಾಮಿಗಳು ಇಲ್ಲೇ ಅವರು 14 ವರ್ಷ ಗಡ್ಡಿ, ಗೆಣಸು, ಕುಂಬಳಕಾಯಿ ಇಂಥವು ತಿನ್ಕೊಂಡು ಅವರು ಮೌನ ಅನುಷ್ಠಾನ ಮಾಡಿದ್ರು. ಅವರು ತದನಂತರ ಹಂಗೆ ಅವ್ರು ತಪಸ್ಸು ಮಾಡ್ಕೊಂತ ಮಾಡಿ ಇಲ್ಲೇ ಅವರು 54 ವರ್ಷ ಇದೇ ಗುಹೆ ಒಳಗನ ಅವರು ಶಿವಾಧೀನರಾದ್ರಿ. ಅವರು 2021 ಇಸ್ವಿ ಮೇ 23ಕ್ಕೆ ಗುರುಸಿದ್ದೇಶ್ವರ ಸ್ವಾಮಿಗಳು ಸಮೇತ ಶಿವಾಧೀನರಾದ್ರು. ಅವ್ರ ಗದ್ದಿಗೆ ಇಲ್ಲೇ ಐತ್ರಿ. ಇಂಥ ಕ್ಷೇತ್ರದೊಳಗೆ ಅವರು ಗುರುಸಿದ್ದೇಶ್ವರ ಸ್ವಾಮಿಗಳು ಇದಾರಲ್ರಿ, ಈ ಗವಿಸಿದ್ದೇಶ್ವರನನ್ನು ಮೂಲ ಪುರುಷನನ್ನಾಗಿ ಅವರು ಪ್ರತಿಷ್ಠಾಪನೆ ಮಾಡಿದ್ರು. ತದನಂತರ ಆ ಗದ್ದಿಗೆ ಜಾನ್ವಿ ಮಹರ್ಷಿಗಳ ಗದ್ದಿಗೂ ಕೂಡ ಅವರು ಇರುತ್ತನ ಅದನ್ನು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಗುಡಿಯನ್ನು ಮಾಡಿ ಅವರು ಒಳ್ಳೆ ಮತ್ತು ಎಲ್ಲ ಭಕ್ತರಿಗೆ ಒಂದು ಕರಿದಾರ, ಭಸ್ಮ, ಪ್ರಸಾದವನ್ನು ಕೊಟ್ಕೊಂತ ಅವರು ಲಿಂಗೈಕ್ಯರಾದ್ರು. ಅವ್ರು ತದನಂತರ ಈಗ ಅವ್ರ ಸೇವಾ ಮರಿಯಾಗಿ ನಾನು 1999 ಬಂದೆ ರೀ. ಈಗ ಇಲ್ಲಿ ಕ್ಷೇತ್ರದೊಳಗೆ ಮತ್ತು ಜನರು ಅಜ್ಜವ್ರಿದ್ದಾಗ ಭಾಳ ಜನ ಬರ್ತಿದ್ರು. ಅಜ್ಜವ್ರು ಇಲ್ಲದ ಕಾಲಕ್ಕೆ ಸ್ವಲ್ಪ ಕ್ರಮೇಣ ಹಿಂಗೆಲ್ಲ ಸ್ವಲ್ಪ ಇದು ಹಾಕ್ಕೊಂತ ಬಂತು. ಈಗೆಲ್ಲ ಜಾಸ್ತಿ ಪ್ರಮಾಣದೊಳಗೆ ಅನ್ನಪ್ರಸಾದ ನಡೆಯತೈತಿ. ಮತ್ತು ಇಲ್ಲಿ ರುದ್ರಪಾರಾಯಣ ಸತ್ಸಂಗ ಅಂತ ಒಂದು ಬಳಗ ಮಾಡೀವ್ರಿ. ಇಲ್ಲಿ ಹೊಸೂರು ಯತ್ನಾಳವರು ಭಾಳ ಇದು ಮಾಡ್ತಾರೆ. ಮತ್ತು KSRP ಅವರು ಭಾಳ ಸಹಾಯ ಸಹಕಾರಗಳನ್ನು ಎಲ್ಲರೂ ನಿಂತ್ಕೊಂಡು ಇಲ್ಲಿ ಈ ಕ್ಷೇತ್ರದ ಯಾರ್ಯಾರು ನಡ್ಕೊತಾರ ಅವ್ರಿಗೂ ಒಳ್ಳೇದು ಹಾಕ್ಕೊಂತನೇ ಬಂದೈತಿ. ಇಲ್ಲಿ ಭಾಳ ಶಕ್ತಿವಾಗಿರ್ತ ಕ್ಷೇತ್ರ ಐತ್ರಿ. ಮಕ್ಕಳಾಗ್ಯಾವ. ಮತ್ತು ದನ ಕರಗಳು ಹಿಂಡಲಿಲ್ಲ ಅಂದ್ರೆ ಅದು ಹಿಂಡುವಂಥ ಇದು ಏನೋ ಒಂದು ನಡ್ಕೊಂಡ್ರೆ ಪಾವನ ಆಗ್ತೀವಿ, ನಮ್ಮ ಮನೆತನ ಒಂದು ಒಳ್ಳೇದು ಆಗ್ತೈತಿ ಅಂತ ತಿಳ್ಕೊಂಡು ಇಲ್ಲಿ ಯಾವುದು ಏನು ಡಾಂಬಿಕನ ಕ್ಯಾರಿ ಇಲ್ರಿ. ಇಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನ ಇಲ್ಲ, ಗುರು ಹಿರಿಯರೆಲ್ಲರೂ ಮಾಡಿ ಅದನ್ನ ಒಂದು ಮಾರ್ಗದರ್ಶನ ಮಾಡಿ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ನೀಡ್ಬೇಕಂತ ತಿಳ್ಕೊಂಡು ಈಗಿನ ಹಿರಿಯರು ನಿಂತಾರ್ರಿ. ಎಲ್ಲರೂ ಕೈ ಜೋಡಿಸಿದ್ರೆ ಎಲ್ಲ ಈ ಕ್ಷೇತ್ರ ಅಭಿವೃದ್ಧಿ ಆಗೋದು ಎರಡು ಮಾತಿಲ್ರಿ.